ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಆನಿವರ್ಸರಿ, ಸೊ 10th ಇಯರ್ ಆನಿವರ್ಸರಿ ಇವತ್ತು. ಸೊ ತುಂಬಾನೇ ಸ್ಪೆಷಲ್ ನಮಗೆ. 10 ವರ್ಷ ಹೇಳಕ್ಕೆ ಹೆಂಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಂಡ್ ಒಂದು ಒಳ್ಳೆ ಹ್ಯಾಪಿ ಜರ್ನಿ ಅಂತ ಅನ್ನಿಸ್ತು. ಅಂಡ್ ಹಿಯರ್ ಈಸ್ ಅಂಡ್ ಹೇಗಿತ್ತು 10 ವರ್ಷದ ನಮ್ಮ ಜರ್ನಿ? 10 ವರ್ಷ ಹೆಂಗೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ 10 ವರ್ಷ ಹೆಂಗೋಯ್ತು ಅಂತಾನೆ ಗೊತ್ತಾಗಲ್ಲ. ನಾವು ಇವತ್ತಿಗೂ ಜಸ್ಟ್ ಎಲ್ಲ 2-3 ವರ್ಷ ಆಯ್ತು ಮದ್ವೆ ಆಗಿ ಅನ್ನೋ ಒಂದು ಫೀಲ್ ಅಲ್ಲೇ ಇರ್ತೀವಿ. ಆಮೇಲೆ ನಿನ್ಗೂ 5 ವರ್ಷದ ಮಗ ಇದ್ದಾನೆ ಅಂತ ಥಟ್ ಅಂತ ತಲೆಗೆ ಹೊಡೆದಂಗೆ ಫೀಲ್ ಆಗುತ್ತೆ. ಅವಾಗಲೇ 10 ವರ್ಷ ಆಗೋಯ್ತ ಮದ್ವೆ ಆಗಿ ಅಂತ ಅನ್ನಿಸ್ತಾ ಇದೆ. ಸೊ ಒಂಥರ ಹ್ಯಾಪಿ ಮೂಮೆಂಟ್ ನಮಗೆ. ಸೊ ಗೊತ್ತಾಗ್ತಲ್ಲ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಸ್ವಲ್ಪ ಹೊರಗಡೆನೂ ಹೋಗೋದಿದೆ. ಅಂಡ್ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಹಾಗೆ ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬನ್ನಿ, ಇವಾಗ ಇವತ್ತು ಜಾಸ್ತಿ ಟೈಮ್ ಇಲ್ಲ, ಹೊರಗಡೆ ಕೂಡ ಹೋಗೋದಿದೆ. ಹಾಗಾಗಿ ಇವತ್ತೊಂದು ಸ್ಮಾಲ್ ಸೆಲೆಬ್ರೇಷನ್ ಇವಾಗ ಮಾಡೋಣ. ಓಕೆನಾ? ಭಯರೇ ಆಗ್ಬಿಟ್ಟು ಮುಖ ಕೊಡ್ದಂಗೆ ಫುಲ್ ಬೆಳಗ್ಗೆ ಬಾ. ಇಲ್ಲೇನಾಯ್ತು? ಏನಾಯ್ತು? ಸೆಕೆನಾ? ಇಲ್ಲ, ಪಟಾಕಿ ಹೊಡಿತಾರೆ ಮಂದಿ. ಪಟಾಕಿ ಹೊಡಿತಾರೆ. ನಂಗೂ ಹೊಡ್ತಿಲ್ಲ. ಹ್ಯಾಪಿ ಆನಿವರ್ಸರಿ 10 ಇಯರ್ದು. ಹಿಂಗೆ ಖುಷಿಯಾಗಿರೋಣ. ಅನ್ನೋಟ್ಟು ನನಗಿನ್ನ 10 ಇಯರ್ಸ್ ಆನಿವರ್ಸರಿದು ಕೇಕ್ ಕಟ್ ಮಾಡ್ತಾ ಇದ್ದೀನಿ. ನಂಗೆ ಹ್ಯಾಪಿ ಆನಿವರ್ಸರಿ. ಎಸ್, this one. ಬಾ. ನೀನು ನಮ್ಗೆ ಹೇಳು, ಪಪ್ಪ ಮಮ್ಮಗೆ ವಿಶ್ ಮಾಡಲ್ಲ ನೀನು? ಪಪ್ಪ ಮಮ್ಮಿ ಮಿಸ್ ಮಾಡು. ಹೇಳು ಹ್ಯಾಪಿ ಆನಿವರ್ಸರಿ ಪಪ್ಪ ಮಮ್ಮ. ಅಪ್ಪ ಆನಿವರ್ಸರಿ ಇಲ್ಲ, ಹ್ಯಾಪಿ ಹೇಳು. ಹ್ಯಾಪಿ ಹೇಳು ಪಪ್ಪ ಮಮ್ಮ. ಹೇಳ ಪಪ್ಪಂಗೆ ಮುತ್ಕೊಡು, ಮಮ್ಮಂಗೆ ಲವ್. ಆ್ಯಂಡ್ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಸೊ ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಗೆ ಹೋಗೋಣ ಅಂತ ಹೇಳಿ. ಆ್ಯಂಡ್ ಇಷ್ಟು ವರ್ಷ ಮೇ ಮಂತ್ ಅಂದರೆ ನನಗೆ ಒಂಥರ ಹ್ಯಾಪಿ ಮಂತ್, ಸೆಲೆಬ್ರೇಷನ್ ಮಂತ್ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಈ ಮಂತಲ್ಲಿ ನಮ್ಮ ಆ್ಯನಿವರ್ಸರಿ, ಹಸ್ಬೆಂಡ್ ಬರ್ಡೇ ಆ್ಯಂಡ್ ನನ್ನ ಮಗನ ಬರ್ಡೇ ಕೂಡ ಇದೆ ಮಂತು. ಸೊ ಹಾಗಾಗಿ ಮೇ ಮಂತ್ ಬರ್ತಾ ಇದೆ ಅಂದರೆ ನನಗೆ ಒಂಥರ ಹ್ಯಾಪಿ ಮಂತ್ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಸ್ಪೆಷಲಿ ಈ ವರ್ಷ 10 ವರ್ಷ ಆಯಿತು ನಾವು ಮದುವೆ ಆಗಿ. ಸೊ ಆ ಒಂದು ಖುಷಿನಲ್ಲಿ ಇರಬೇಕಾದ್ರೇ ಇದೇ ತಿಂಗಳಲ್ಲಿ ಅವತ್ತಿನ ದಿನವೇ ನಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇನ್ನು ಮುಂದೆ ಇದು ಒಂದು ಕಹಿ ನೆನಪು ಕೂಡ ಈ ಮಂತಲ್ಲಿ ಇರುತ್ತೆ ಅನ್ನೋದು ಒಂದು ಬೇಜಾರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಓವರ್. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದಾಗಿಂದ ಕೂಡ ಸಖತ್ತು ಒಂಥರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಜೊತೆಗೆ ಒಂದಷ್ಟು ಅಪಶಕನಗಳು ಕೂಡ ಆಯಿತು. ಬಟ್ ಏನು ಗೊತ್ತಾ, ಈ ಥರ ಎಲ್ಲ ಇನ್ಸಿಡೆಂಟ್ ಆದಮೇಲೆ ನಮ್ಗನ್ಸುತ್ತೆ ಅದಕ್ಕೋಸ್ಕರ ಇದೆಲ್ಲ ಆಯಿತಾ ಅಂತ. ಫಾರ್ ಎಕ್ಸಾಂಪಲ್, ಕೇಕ್ ಕಟಿಂಗ್ ಮಾಡಬೇಕಿದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಆ ಸ್ಪಾರ್ಕಲ್ ಫುಲ್ಲು ಒಂಥರ ಫ್ಲ್ಯಾಶ್ ಆದಂಗೆ. ನಾನು ಫಸ್ಟ್ ಅಂದ್ಕೊಂಡಿದ್ದೆ ಆ ಕ್ಲಿಪ್ಪಿಂಗ್ ಹಾಕೋದು ಬೇಡ, ಕಟ್ ಮಾಡೋಣ ಅಂತ ಹೇಳಿ. ಬಟ್ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಏನು ಹೇಳೋದು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಎಸ್, ನಾನು ಫಸ್ಟ್ ಅಂದ್ಕೊಂಡಂಗೆ ಇವತ್ತಿನ ದಿನ ಫುಲ್ ಖುಷಿಯಾಗಿರಬೇಕು, ಫುಲ್ ಡೇ ಫುಲ್ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಹೇಗಿತ್ತೋ ವಿಡಿಯೋ ಆ ಥರ ನಾನು ರಾ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ನಾನು ಹೇಗಾಯಿತು ಏನು ಎತ್ತ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬೇಡ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಮಾಡಿಕೊಂಡು ಹೊರಗಡೆ ಹೊರಟಿದ್ದೀವಿ ಇವಾಗ.
ಹೊರಗಡೆ ಹೊರಟಿದ್ದೀವಿ ಇವಾಗ. ಜಸ್ಟ್ ಡೇ ಔಟ್ ಹೋಗಿ ಬರೋಣ ಅಂತ ಹೇಳಿ. ಸೊ ವೆರಿ ಎಕ್ಸೈಟೆಡ್. ಇವತ್ತು ಫುಲ್ ಮಜಾ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ನಾನು ಅಲ್ಲೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹಿಯರ್ ಇಟ್ ಈಸ್ ಮೈ ಸನ್. ಹಾಯ್ ಹೇಳೋ. ಎಸ್, ಅವನ್ನ ಒಬ್ಬನೇ ಕೂರ್ಸಿದ್ವಿ. ನಾನು ಅಲ್ಲೇ ಕುತ್ಕೊಂಡಿದ್ದೆ, ಇವಾಗ ಜಸ್ಟ್ ಎದ್ದು ಬಂದೆ ನಾನು. ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಲ್ಲ, ಅವಾಗ ಎದ್ದು ಬಂದೆ ಇಲ್ಲಿಗೆ. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಒಬ್ಬ ಡ್ರೈವ್ ಮಾಡ್ತಾ ಕಾರ್ ಓಡಿಸ್ತಾ. ಮೈಸೂರು ರೋಡು ಬೆಳಗ್ಗೆ ಜಾಮ್ ಆಗ್ಬಿಟ್ಟೈತೆ, ಫುಲ್ ಜಾಮ್ ಆಗ್ಬಿಟ್ಟೈತೆ. ವೀಕೆಂಡ್ ಬೇರೆ ಅಲ್ವಾ, ಫುಲ್ ಜಾಮ್, ಫುಲ್ ಟ್ರಾಫಿಕ್ ಜಾಮ್. ಎಷ್ಟೊತ್ತಿಗೆ ಹೋಗ್ತೀವಿ ಏನಂತ ಗೊತ್ತಿಲ್ಲ. ಸೊ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಜೊತೆಗೆ ದೇವ್ರ ನಮಸ್ಕಾರ ಕೂಡ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ನಾನು ಮತ್ತೆ ಅಲ್ಲೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ಚೆನ್ನಾಗಿದೆಯಲ್ಲ ನೀವೇ? ಚೆನ್ನಾಗಿದೆ ಹೈವೇ ರೋಡ್. ಫೈನಲಿ we reached. ಲಗೇಜಾ ತಗೊಂಬಿಡು, ಒಳಗಡೆ ನೋಡ್ಕೊಂಬರಮ್ಮ. ಪುಷ್ಪ, ಮಾವಿನ ಹಣ್ಣು ನೋಡು ಇಲ್ಲೆಲ್ಲ ಹೆಂಗೆ ಸಿಗ್ತೈತೆ. ಇಲ್ಲಿ ನಮ್ಮ ಮಗ ಆಲ್ರೆಡಿ ಲಾಕ್ ಮಾಡಿ ಕಾರ್ ಇನ್ನೊಂದ್ಸತಿ. ಏನು ವಾಟ್ಸಪ್ ಕನ್ವರ್ಸೇಷನ್ ಇದೆ, ತೋರಿಸಿ. ಸೊ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಹ್ಯಾಪಿಯಾಗಿದೆ ಅಂತ ಹೇಳಿ. ಬಟ್ ಎಂಡ್ ಆಫ್ ದ ಡೇ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಇವತ್ತು ರಾವಿಶಿಂಗ್ ರಿಟ್ರೀಟ್ ಅನ್ನೋ ಒಂದು ರೆಸಾರ್ಟ್ಗೆ ಬಂದಿದ್ವಿ. ಜಸ್ಟ್ ಡೇ ಔಟ್ ಅಂತ ಹೇಳಿ ಪ್ರಿವಿಯಸ್ ಡೇನೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ನಾವು. ಆ್ಯಂಡ್ ಅಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಲ್ಲಿನ ಆ್ಯಂಬಿಯನ್ಸ್ ಹೆಂಗಿತ್ತು ಆ್ಯಂಡ್ ಯಾವ್ಯಾವ ಗೇಮ್ಸ್ ಎಲ್ಲ ಇತ್ತು ಆ್ಯಂಡ್ ಫುಡ್ ಎಲ್ಲಾನು ಶೇರ್ ಮಾಡ್ತೀನಿ. ಗಾಯ್ಸ್ ಬಂದ್ವಿ ಇವಾಗ ಆ್ಯಂಡ್ ಪ್ರೊಸೀಜರ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕು, ಯಾಕಂದರೆ 10ಗೆ ಬ್ರೇಕ್ಫಾಸ್ಟ್ ಕ್ಲೋಸ್ ಇದೆ. ಹಾಗಾಗಿ ಇವಾಗ ಆಲ್ರೆಡಿ 9:45 ಆಯಿತು. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಡೋಣ, ಯಾಕಂದರೆ ಎನರ್ಜಿ ಬೇಕಲ್ಲ ಗೇಮ್ಸ್ ಎಲ್ಲ ಆಡೋಕ್ಕೆ. ಹಾಗಾಗಿ ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಗ್ರೀನ್. ಎಸ್, ಸ್ವಿಮ್ಮಿಂಗ್ ಪೂಲ್. ನೋಡೋಣ ಹೇಗಾಗುತ್ತೆ ಇವತ್ತಿನ ಡೇ ಅಂತ. ಐ ಆಮ್ ಬಿಟ್ ಎಕ್ಸೈಟೆಡ್. ಸೊ ಹಸ್ಬೆಂಡ್ ಇಲ್ಲೇ ಕಾರ್ ಹತ್ರ ಇಲ್ಲೇ ಹೋಗಿದ್ದಾರೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟು ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ಗೆಲ್ಲ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ.
ತುಂಬಾ ಗ್ರೀನರಿ ಆಗಿ ಚೆನ್ನಾಗಿದೆಯಲ್ಲ. ನಾನು ಮಾಡ್ತಿದ್ದೀನಿ ಬನ್ನಿ. ಬಾರವ ಸ್ವಿಮ್ಮಿಂಗ್ ಮಾಡ್ಲೇಬೇಕು. ಕುಡಿಸ್ತೀನಿ ಮತ್ತೆ. ಸಾಕು ಬಾ, ಟಿಫನ್ ಖಾಲಿ ಆಗ್ಬಿಡುತ್ತೆ. ನೀನು ಹಿಂಗೆ ವಿಡಿಯೋ ಮಾಡ್ಕೊಂಡು ಕೂತು. ವಾವ್, ಮ್ಯಾಂಗೋ ಸೂಪರ್. ಟೆಂಟ್ಗಳು ನೋಡಿ ಹೆಂಗಿದೆ. ವಾ ಏನವ ಟೆಂಟ್ ಒಳಗೆ ಹೋಗ್ತೀಯಾ? ಸ್ವಿಮ್ಮಿಂಗ್ ಪೂಲ್ ಫಸ್ಟ್ ಊಟ ಆಮೇಲೆ ಪಾಠ. ಹೋಗು ಬಸ್ಸು. ತಿನ್ಕೊಬಿಡೆ. ನೋ ಮಗನೇ ಸ್ವಿಮ್ಮಿಂಗ್ ಪೂಲ್ ನೀನು ಸ್ನಾನ ಮಾಡಿಸ್ತೀನಿ ಆಮೇಲೆ. ಹಾಂ ಮಗನೇ ಆಮೇಲೆ ಸ್ನಾನ ಮಾಡಿಸ್ತೀನಿ ಬಾ. ಇನ್ನು ಇಲ್ಲಿ ಬಿಗ್ ಸ್ವಿಮ್ಮಿಂಗ್ ಪೂಲು. ಪ್ಲೇಟು. ಹಲೋ, ಹೌ ಇಸ್ ಫುಡ್? ಫುಡ್ ಹೆಂಗಿದೆ? ಫುಡ್ ಹೆಂಗಿದೆ ನೋಡಿ. ವಡ ಮತ್ತು ಉಪ್ಪಿಟ್ಟು, ಕೇಸರಿಬಾತು, ದೋಸೆ, ಆಲೂ ಪರಾಟ ಮತ್ತು ಎಗ್ಸು. ಆ್ಯಂಡ್ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಫಸ್ಟಿಗೆ ನನ್ನ ಮಗ ಸ್ವಿಮ್ಮಿಂಗ್ ಫೂಲ್ ನೋಡ್ತಿದ್ದಂಗೆ ಸ್ವಿಮ್ಮಿಂಗ್ ಫೂಲ್ ಬೇಕು ಅಂತ ಹೇಳ್ತಾ ಇದ್ದ. ಆ್ಯಂಡ್ ತುಂಬಾ ಸೆಕೆ ಇತ್ತು. ಇನ್ನು ಮಳೆ ಎಲ್ಲ ಶುರು ಆಗಿರಲಿಲ್ಲ. May 4th ವಿಡಿಯೋ ಇದು. ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಸೊ ಹಾಗಾಗಿ ನಾನೇ ಬ್ರೇಕ್ ತೊಗೊಂಡಿದ್ದೆ, ನಿಧಾನಕ್ಕೆ ಹಾಕೋಣ. ಬಿಕಾಸ್ ಎಲ್ಲ ಕಾರ್ಯ ಎಲ್ಲ ಇತ್ತಲ್ವ, ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಆ ಥರದ್ದೆಲ್ಲ ಕೆಲಸ ಇತ್ತು. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಣ ಅಂಥೇಳಿ ನಾನು ಸುಮ್ಮನೆ ಆದೆ. ಆ್ಯಂಡ್ ನನ್ನ ಮಗ ಕೂಡ ಅಷ್ಟೇ ಸ್ವಿಮ್ಮಿಂಗ್ ಫೂಲಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ. ನಾನು ಲಾಸ್ಟಲ್ಲಿ ಈವ್ನಿಂಗ್ ಹೋಗೋಣ ಸ್ವಿಮ್ಮಿಂಗ್ ಫೂಲ್ಗೆ ಅಂತ ಹೇಳಿ ನಾನು ಹೋಗಲಿಲ್ಲ. ಇವರಿಬ್ಬರು ಬರ್ತಿದ್ದಂಗೆ ಸ್ವಿಮ್ಮಿಂಗ್ ಫೂಲ್ ಹೋಗಬೇಕು ಅಂತ ಹೇಳಿಬಿಟ್ಟು ಹೊರಟರು. ಆ್ಯಂಡ್ ನನ್ನ ಮಗನೂ ಅಷ್ಟೇ ಸಖತ್ ಎಂಜಾಯ್ ಮಾಡ್ದ. ಆ್ಯಂಡ್ ಹಸ್ಬೆಂಡ್ ಕೂಡ ಅಷ್ಟೇ. ರೆಸಾರ್ಟು ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಅಂಕೊಳ್ಳ ಎರಡು ಕೈ ಕೆಳಗಡೆ ಮುಗಿಸಿ ಪುಷಪ್ ಅಲ್ಲ, ಎರಡು ಕೈ ನಾವು ಟಿಪ್ಸ್ ಹೊಡಿತೀವಲ್ಲ, ಮಲ್ಕೊಳ್ಳಿ. ಎರಡು ಕೈ ಕೆಳಗಡೆ ಮಾಡಿ, ಕಾಲಿದ್ರಿ ಒಂದು ಕಾಲು ಮೇಲೆ ಐತಿ, ಒಂದು ಕಾಲು ಮೇಲೆ ಐತಿ, ಒಂದೇ ಕಾಲು. ಎಷ್ಟು ದಿನದಾಗ ಅದ್ರೊಳಗಡೆ ಅಷ್ಟು ಒಳಗಡೆ ಇದ್ರೊಳಗಡೆ ಕಾಣಿಸ್ತಿಲ್ಲ. ಎಷ್ಟು ಟೈಟ್ ಮಾಡಿ, ಇಷ್ಟೊಂದು ಕಷ್ಟ ಇದೆಯಾ? ಎರಡು ಕೈ ಮೇಲೆ ಐತಿ, ಕ್ಯಾಮ್ರಾ ಇಟ್ಕೊಳ್ಳಿ. ಬೀಳಲ್ವಾ? ಬೀಳಲ್ಲ. ಶೋರಾ ಬಿಡ್ಲಾ? ದರ್ಶನ್ ಪುಷ್ಪ ಅಯ್ಯೋ ಎಷ್ಟು ಭಯ ಆಯಿತು ಅಂದರೆ ಸಖತ್ ಭಯ ಆಯಿತು. ಈಗ ನೆಕ್ಸ್ಟ್ ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಸೈಕ್ಲಿಂಗ್ ಇದು ಮಾಡ್ತೀನಿ ನಾನು. ಎಲ್ಲಿ ಮೊಬೈಲ್ ಬಿದ್ದೋಗ್ಬಿಡುತ್ತೋ ಅನ್ನೋದಕ್ಕೆ ಇದರಲ್ಲಿದ್ದೆ. ಮಾಡ್ತಾ ಆ ವಿಡಿಯೋ. ಅಯ್ಯೋ ಎಷ್ಟು ಭಯ ಗೊತ್ತಾ, ಮೊಬೈಲ್ ಬಿದ್ದೋಗ್ಬಿಡುತ್ತೆ ಅಂತ.